5 ಏರಿಯಾಕ್ಕೆ 5 ಇದಕ್ಕೆ ಕಾಲ ಆದವು. ಅವಾಗ 5 ಕಳಿಸ್ಬೇಕಲ್ಲ, ಒಂದೇ ಸರಿ ಕಳಿಸ್ಲಿಲ್ಲ. ಆವಾಗ ಅಷ್ಟೊತ್ತಿಗೆ ಹೊಸ್ದಾಗಿ ಮ್ಯಾನೇಜರ್ ಆಗಿ ಬಂದ್ಲು, ಯಾರು ಶಬನ ಮೇಡಮ್ ಅಂತ. ಅಲ್ಲೇವರೆಗೂ ನಮ್ಮದು ಲೈಸೆನ್ಸ್ ಎಲ್ಲ 5 ಜನಕ್ಕೂ ಆಗಿ ಕೊಟ್ಟಿದ್ದಾರೆ. ಅದೇ ಥರ ಪೆಂಡಿಂಗ್ ಇತ್ತು, ಒಂದು ಪೆಂಡಿಂಗ್ ಇತ್ತು. ಕೊಡಿಸೋ ಸಂದರ್ಭದಲ್ಲಿ ಮೇಡಮ್ ಹೊಸ್ದಾಗಿ ಬಂದಿದ್ದರು. ಬಂದ ನಂತರ 4 ಜನದ್ದು ಕಳಿಸಿದರು ಲಾಗಿನಿಗೆ, ನಮ್ಮದು ಕಳಿಸ್ಲಿಲ್ಲ. ನನ್ನ ಕರೆಸಿಬಿಟ್ಟು ಈ ಥರ ನೀವು ಮಳಿಗೆನ ನೀವು ಖಾಲಿ ಮಾಡಿರಿ, ನೀವು ಕೊಟ್ಟರೆ ಮಳಿಗೆ ನಮ್ಮ ತಮ್ಮನ ಅಂಗಡಿ ಇದೆ, ಅಂಗಡಿ ಇರೋದಕ್ಕೋಸ್ಕರ ನಮಗೆ ತೊಂದರೆ ಆಗುತ್ತೆ, ನೀವು ಖಾಲಿ ಮಾಡಿರಿ ಅಂದರು. ಖಾಲಿ ಮಾಡಿರಿ ಅಂದ ತಕ್ಷಣ ನನಗೆ ಖಾಲಿ ಹೆಂಗೆ ಮಾಡೋಣ ಸಡನ್ನಾಗಿ ಹೇಳಿದರೆ. ಕಾನೂನುಬದ್ಧವಾಗಿ ಲೈಸೆನ್ಸ್ ಸಿಕ್ಕಿದ್ರೂ ಸಹ ಅಲ್ಲಿನ ಅಧಿಕಾರಿಗಳು ಶಬನಾ ಅವರ ಕುಮ್ಮಕ್ಕಿನಿಂದ ಲಾಗಿನ್ ಮಾಡದೆ, ರೇಷನ್ ತಲುಪಿಸದೆ 1 ವರ್ಷ ಇಡೀ ಸತಾಯಿಸಿದ್ರು. ಜೊತೆಗೆ ಲಂಚಕ್ಕೂ ಬೇಡಿಕೆ ಇಟ್ರು ಅನ್ನೋದು ಇವರ ನೇರ ದೂರು. ಪ್ರಶ್ನೆ ಮಾಡಿದಾಗ ಅವಾಗ ಆ ಮೇಡಮ್ಮ, ಸರಿ ನೀನು ಮಾಡ್ದಿದ್ರು ಅಷ್ಟೇ, ನನಗೆ 5 ಲಕ್ಷ ರೂಪಾಯಿ ನೀನು ದುಡ್ಡು ಕೊಡು. 5 ಲಕ್ಷ ರೂಪಾಯಿ ಯಾಕೆ ಕೊಡಬೇಕು ಮೇಡಮ್, ಆಲ್ರೆಡಿ ನಮಗೆ ಇದಾಗಿದೆ, ನೀವು 5 ಲಕ್ಷ ಯಾಕೆ ಕೊಡಬೇಕು? ನನ್ನ ತಮ್ಮನ ಅಂಗಡಿ ಅಲ್ಲೇ ಇದೆ, ಇನ್ನೊಬ್ಬ ತಮ್ಮಗೆ ನಾನು ಮಾಡಬೇಕಂತ ನಾನು ಹಾಕಿದ್ದೆ ನಾನು ಅಪ್ಲಿಕೇಶನ್ನ, ಅದು ಆಗಿಲ್ಲ. ನಿನಗೆ ಅಂಗಡಿ ಆಗಿದೆ, ಈಗ ನಾನು ಅಂಗಡಿನೂ ಬಿಟ್ಕೊಟ್ಟು ಮತ್ತು ಇದು ಮಳಿಗೆನೂ ನಾನು ಇದು ಮಾಡೋಕ್ಕೆ ನನಗೆ ಕೊಡೋಕ್ಕಾಗಲ್ಲ, 5 ಲಕ್ಷ ರೂಪಾಯಿ ಕೊಡು, ಇಲ್ಲ ನೀನು ಖಾಲಿ ಮಾಡು ಅಲ್ಲಿ, ಮತ್ತೆ ಹೊಸ್ದಾಗಿ ಕಾಲ್ ಮಾಡಿಸ್ತೀನಿ, ನೀನೇನಾದರೂ ನೀನು ಇದು ಮಾಡಲಿಲ್ಲ ಅಂದರೆ ರೀಕಾಲ್ ಮಾಡ್ತೀನಿ ಅಂದರು. ಅಯ್ಯೋ ಶಿವ, ಇದೇನು ಹಿಂಗಾಯ್ತಲ್ಲ ಅಂತ ನಾನು ಬಂದು ನಮ್ಮ ಸಹಕಾರ ಸಂಘದವ್ರಿಗೆಲ್ಲ ವಿಷಯ ತಿಳಿಸ್ದೆ. ಚಿತ್ರದುರ್ಗದ ಸುತ್ತಮುತ್ತಲೂ ವ್ಯವಸ್ಥಾಪಕಿ ಶಬನಾ ಅವರ ನೆಂಟರಿಗಷ್ಟೇ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ತೆರೆಯಲು ಅವಕಾಶ ಸಿಗುತ್ತಿದೆ. ಒಂದು ವೇಳೆ ಬೇರೆಯವರಿಗೆ ಲೈಸೆನ್ಸ್ ಸಿಕ್ಕಿದ್ರೂ ಅವರ ವಿರುದ್ಧ ದೂರು ಕೊಡಿಸೋದು, ನ್ಯಾಯಾಲಯದಿಂದ ತಡೆಯಾಜ್ಞೆ ತರಿಸೋದು, ನಾನಾ ಕಿರುಕುಳ ಕೊಟ್ಟು ಅವರು ಅಂಗಡಿ ನಡೆಸದಂತೆ ಮಾಡ್ತಾರೆ. ಶಬನಾ ಅವರ ಸ್ವಾರ್ಥ ಸಾಧನೆಯು ಅಂಗವಿಕಲರನ್ನೂ ಬಿಟ್ಟಿಲ್ಲ ಅನ್ನೋದು ನೊಂದವರ ಅಳಲು. ಕುಮಾರ್ ಗೋವಿಂದ್ ಅಂತ ಅವನ ಮೇಲೆ ಹಾಕಿ ಅವನಿಗೆ ನ್ಯಾಯಬೆಲೆ ಅಂಗಡಿ ಇದು ಮಾಡಿಸಿದ್ದೆ. ಹ್ಯಾಂಡಿಕ್ಯಾಪ್ಟವನು, ಹ್ಯಾಂಡಿಕ್ಯಾಪ್ಟ್ ಇದ್ರ ಮೇಲೆ ಹಾಕ್ಸಿದ್ದೆ ಮೇಡಮ್. ಕೊಟ್ಟಿದ್ದರು, ಎಲ್ಲ ಆಗಿತ್ತು. ಅವರು ಇವರಿಗೆ ಕೊಡಂಗಿಲ್ಲ, ನಮ್ಮ ಸಂಘ ಸಂಸ್ಥೆಗೆ ಕೊಡಬೇಕು ಅಂತೇಳಿ ಅವರು ಅಷ್ಟೇ ಹೋಗಿದ್ದಾರೆ ಮೇಡಮ್. ಅಂದರೆ ಅಂಗವಿಕಲರಿಗೆ ಆದ್ಯತೆ ಇಲ್ವಾ? ಆದ್ಯತೆ ಇಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್ ಅವರು. ಆದ್ರೂ ಹಂಗೆ ನೋಡಿದ್ರೆ ರೂಲ್ಸ್ ಪ್ರಕಾರ ಇದು ಇದ್ರಾಗಿತ್ತು, ಹ್ಯಾಂಡಿಕ್ಯಾಪ್ಟು ಸಂಘ ಸಂಸ್ಥೆಗೂ ಎಲ್ಲರಿಗೂ ಅಂತಲೇ ರೂಲ್ಸ್ ಇತ್ತು. ಅವರು ಈ ಕೋರ್ಟಿಗೆ ಹೋಗಿರೋರು ಅದು ತಪ್ಪು ಇದ್ರ ಮೇಲೆ ಕೋರ್ಟಿಗೆ ಹೋಗಿದ್ದಾರೆ. ಏನಂತ ಹೋಗಿದ್ದಾರೆ ಕೋರ್ಟಿಗೆ? ಯಾವ ಆಧಾರದ ಮೇಲೆ? ಅದನ್ನ ಈಗ ಹೇಳಂಗಿಲ್ಲ ಕೇಳಂಗಿಲ್ಲ ಮೇಡಮ್. ಆ ಶಬನ ಹತ್ರ, ಆ ಮೇಡಮ್ ಹತ್ರ ಅಲ್ಲಿ ಯಾರು ಹೋಗಿ ಮಾತಾಡಂಗಿಲ್ಲ, ಏನೂ ಇಲ್ಲ. ನಮಗೆ ಗದರ್ಸಿ ಕಳಿಸ್ಬಿಡ್ತಾಳೆ. ಅಂದರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಅಂಗಡಿ ತೆರೆಯುವಂಗಿಲ್ಲ? ಇಲ್ಲ, ಅವರು ಈಗ ಆಲ್ರೆಡಿ ಒಂದು ಐತೆ. ಇವಾಗ ನಮ್ಮ ಇದ್ರ ಮೇಲೆ ಅವ್ರ ತಮ್ಮನ ಹೆಂಡ್ತಿ ಇನ್ನೊಂದು ಹಾಕಿ, ಅವ್ರದ್ದು ತಮ್ಮನ ಹೆಂಡ್ತಿ ಮತ್ತು ಇನ್ನೊಂದು 2, 3 ಐದವಂತ ಅವ್ರವು. ಮಧುಸೂದನ್ ಸರ್ ಆ ಅಮ್ಮನ ಬಿಟ್ಟು ಏನೂ ಮಾತಾಡೋಕ್ಕೆ ಹೋಗಲ್ಲ, ಈ ಅಮ್ಮನೆ ಪೂರ್ತಿ ಎಲ್ಲ ಮಾತಾಡೋದು. ಚಿತ್ರದುರ್ಗದ ಕೆಎಫ್ಸಿಎಸ್ಸಿ ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತ ನೊಂದವರು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಕೆಎಫ್ಸಿಎಸ್ಸಿ ಸಚಿವರಾದ ಮುನಿಯಪ್ಪ, ಆಯುಕ್ತರು ಹಾಗೂ ಮುಖ್ಯಮಂತ್ರಿಯವರೆಗೂ ದೂರು ನೀಡಿದ್ದಾರೆ. ಎಲ್ಲರೂ ಇವರಿಗೆ ನ್ಯಾಯ ಒದಗಿಸಲು ಸೂಚನೆ ನೀಡಿದರೂ ಸಹ ಇನ್ನು ಚಿತ್ರದುರ್ಗದ ಮಾತೃಶ್ರೀ ಮಹಿಳಾ ಸಹಕಾರ ಸಂಘದ ಸದಸ್ಯರಿಗೆ ನ್ಯಾಯ ಮರೀಚಿಕೆಯಾಗಿದೆ.